ಏನು ಈ ಊರ ಹೆಸರು? ಬಾಳೆ ಬಾಳೆ ಮರ್ತೂರ. ಅದ್ಯಾಕೆ ಹಂಗನ್ನೋದು? ಅಲ್ಲ ಇದು ಗುಂಡ್ರೆ ಅಂತಂದ್ರಲ್ಲ ಮತ್ತೆ ಈ ಊರು ಈಗ ಗುಂಡ್ರೆ ಅನ್ನೋದು ಯಾವ್ದು ಹಾಗಾರೆ? ಈ ಜಾಗ ಬಾಳೆ ಬಾಳೆ ಮರ್ದೂರು. ಓಹೋ ಬಾಳೆ ಮರ್ದೂರು. ಓಕೆ. ಸೊ ಇದು ಯಾವ ದೇವಸ್ಥಾನಮ್ಮ ಇದು? ನೋಡಿ ನೋಡಿ ನಾಯಿ, ನೋಡಿ ನಾಯಿ ಒಂಚೂರು ಮಾತಾಡ್ಸಿ. ಅಯ್ಯಪ್ಪ ಬೊಗಳು ಬಿಡ್ತಲ್ಲ, ಭಯನೇ ಆಗೋಯ್ತು. ಯಾವ ಊರಮ್ಮ ಇದು? ಇದು ಯಾವ ದೇವಸ್ಥಾನ? ಓ ಬಸವೇಶ್ವರನ ದೇವರಾ? ಓಕೆ ಓಕೆ. ಹಾಂ 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 ಓಕೆ ಓಕೆ. ಬಂಧುಗಳೇ, ಜಡೆ ರುದ್ರಸ್ವಾಮಿ, ಜಡೆ ರುದ್ರಸ್ವಾಮಿ ಅಂದ್ರಲ್ಲ ಮತ್ತೆ? ಓಹೋ ಎಲ್ಲ. ಓಕೆ. ಜಡೆ ರುದ್ರಸ್ವಾಮಿ ದೇವಸ್ಥಾನದ ದರ್ಶನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಸೊ ಇದುವೇ ಗುಂಡ್ರೆ ಮಲೆ, ಮಲೆ ಮಹದೇಶ್ವರರ 77 ಮಲೆಯಲ್ಲಿ ಒಂದಾದಂತಹ ಗುಂಡ್ರೆ ಮಲೆ. ಕ್ಯಾಮ್ರಾ ಅಲ್ಲೇ ಅದೇ, ಒಂದು ನಿಮಿಷ ಹೆಲ್ಮೆಟ್ ಕ್ಯಾಮ್ರಾ ಎತ್ಕೊಂಡ್ಬಿಡ್ತೀನಿ. ಯಾಕೆ ನಮ್ಗೆ ಗ್ರಾಚಾರಗಳು ಕೆಟ್ಟೋದ್ರೆ ಇಲ್ಲಿ ಯಾರು ಏನೂ ಮಾಡಲ್ಲ. ಆದ್ರೂ ಇರಲಿ ಅಲ್ವೇ. ನೋಡಿ ಚಿಕ್ಕದಾಗಿ ಇದೊಂದು ವ್ಯವಸ್ಥೆ ಇದೆ ನನ್ನ ಹತ್ರ. ಸೊ ಏನೋ ರಸ್ತೆಗಳಲ್ಲಿ ವಾಹನವನ್ನು ಚಲಿಸಬೇಕಾದ್ರೆ ಈ ಕ್ಯಾಮ್ರಾ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಕ್ಯಾಮ್ರಾ ತಗೊಂಡಿದ್ದೀನಿ. ಏನಮ್ಮ? ಹಾಂ ಹೋಗ್ಕೊಂಡಿವ್ನಿ. ನಮ್ಮ ಈ ಭಾಗದ ಜನತೆ ಎಲ್ಲ ಕನ್ನಡಿಗರೇ, ಅರ್ಥ ಆಯ್ತಾ? ಎಲ್ಲ ಕನ್ನಡ ಮಾತಾಡ್ತಾರೆ, ಎಲ್ಲ ಕನ್ನಡಿಗರೇ ವಾಸ ಇರೋದು. ಸೊ ಸ್ವಾಮಿಯವರ ದೇವಸ್ಥಾನದ ದರ್ಶನ, ದಿವ್ಯ ದರ್ಶನ ಇದಾಗಿರ್ತದೆ. ಸ್ವಾಮಿಯವರ ದೇವಸ್ಥಾನದ ದಿವ್ಯ ದರ್ಶನ. ಓಹೋ ಅಬ್ಬಬ್ಬಬ್ಬಬ್ಬ, ಮಹಾದೇವನ ಕಥೆಯ. ಇದುವೇ ಗುಂಡ್ರೆ ಮಲೈ. ಸೊ ಇಲ್ಲೆಲ್ಲ ಮಹದೇಶ್ವರನ ದೇವಸ್ಥಾನದಲ್ಲಿ ಯಾವ ಥರ ಇದೆ ಅದೇ ಥರ ನೋಡಿಲಿ, ಮಾದಪ್ಪನ ಒಂದು ಫೋಟೋ. ಸೊ ನೋಡಿ ಅದೇ ತರಹದ ವ್ಯವಸ್ಥೆಗಳಿದೆ ಇಲ್ವೇ. ಸೊ ಗುಂಡ್ರೆ ಮಲೆ ಇದು. ಬದುಗಳೇ, ಈ ಒಂದು ಗುಂಡ್ರೆ ಮಲೆ ಸಂಬಂಧಿತ ಒಂದಷ್ಟು ಇತಿಹಾಸವನ್ನು ನಮ್ಮ ಏನು ಬೆಟ್ಟದ ಮಹಾದೇವ ಸ್ವಲ್ಪ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾನೆ. ಹೇಳಿ ಮಹಾದೇವರೇ. ಮಹದೇಶ್ವರರು ಇಲ್ಲಿ ಬಂದಾಗ 77 ಮಲೆಯಲ್ಲಿ ಇದು ಒಂದು. ಮಾದಪ್ಪ ಇಲ್ಲಿ ಗುಡುಗನಾಡಿದ್ದು. ಏನಕ್ಕೆ ಗುಡುಗನಾಡಿದ್ದು? ಅವ್ರು ಏನೋ ಶ್ರವಣ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ಗುಡುಗನಾಡ್ಬಿಟ್ಟು ಹೋಗ್ತಾರಂತೆ, ಅದಕ್ಕೆ ಗುಂಡ್ರೆ ಮಲೆ ಅಂತ. ಇದಕ್ಕೆ ಅದಕ್ಕೆ ಗುಡುಗನ ಅಂದ್ರೆ ಏನದು? ಗುಡುಗನಾಡಿದ್ದು ಅಂತಂದ್ರೆ ಇಲ್ಲಿಗೂ ಅಲ್ಲಿಗೂ, ಈಗ ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು, ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು, ಹಂಗೆ 4-5 ಸಾರಿ ಮಾಡಿದ್ದಕ್ಕೆ ಗುಡುಗನಾಡಿದ್ದು ಅಂತ. ಕೋಪದಲ್ಲಿ ರೋಸದಲ್ಲಿ ವೇಷ ಹೋಗೋದು ಬರೋದು ಈ ಆಚೆ ಈಚೆ ಓಡಾಡ್ಬಿಡೋದಲ್ವ ನಾವು ಹಂಗೆ. ಈ ಊರಲ್ಲಿ ಏನ್ ಮಾಡೋದು ಅಂತ ಅನ್ಬಿಟ್ಟು 4-5 ಸಾರಿ ಓಡಾಡಿರೋದು, ಗುಡುಗನ ಆಡಿರೋದು. ನೋಡಿ ಮಲೆ ಮಹದೇಶ್ವರರು ಶ್ರವಣಸೂರನನ್ನ ನೋಡಿ ಶ್ರವಣಸೂರನನ್ನ ಸಂಹಾರವನ್ನ ಮಾಡಬೇಕಾದ್ರೆ ಇಲ್ಲಿ ಗುಡುಗನ ಆಡಿದ್ರು. ಅಂದ್ರೆ ಕೋಪದಲ್ಲಿ ರೋಸದಲ್ಲಿ ನಾವು ನಮ್ಗೇನಾದ್ರು ಕೋಪ ಬಂದಾಗ ಏನು ಮಾಡ್ತೀವಿ ಹೇಳಿ, ಆಚೆ ಈಚೆ ಓಡಾಡ್ಬಿಡೋದಿಲ್ವ 4-5 ಸಲ, ಅದೇ ತರಹ. ಸೊ ಇಲ್ಲಿ ಮಹದೇಶ್ವರರು ಗುಡುಗನ ಆಡಿದ್ರು, ಅದಕ್ಕೆ ಇದಕ್ಕೆ ಗುಂಡ್ರೆ ಮಲೆ ಅಂತ ಕರೀತಾರೆ ಅಂತ ನಮ್ಮ ಮಹಾದೇವ್, ನಮ್ಮ ಬೆಟ್ಟದ ಮಹಾದೇವ್ ತಿಳಿಸಿರ್ತಾರೆ. ಸೊ ನಮ್ಮ ಬೆಟ್ಟದ ಮಹಾದೇವ್ ಅವರಿಗೆ ಒಂದು ಲೈಕ್ ಕೊಟ್ಬಿಡಿ, ಒಂದು ಕಮೆಂಟ್ ಹಾಕ್ಬಿಡಿ, ಒಂದು ಶೇರ್ ಮಾಡಿಬಿಡಿ. ಸ್ವಾಮಿಯವರ ಈ ಒಂದು ಸನ್ನಿಧಿಯ ದರ್ಶನವನ್ನು ಕಣ್ತುಂಬ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಪೂಜಾರನ್ನ ನಾವು ಕರಿತೀವಿ, ಬಟ್ ಅವರಿಲ್ಲ. ಸೊ ಇರಲಿ, ನಾವು ಮುಂದಿನ ಸ್ಥಳಗಳ ಒಂದು ವೀಕ್ಷಣೆಯ
ತೋರ್ಪಡಿಸಲು ನಾವು ಮುಂದೆ ಪ್ರವೇಶ ನೀಡ್ತೀವಿ. ಇದುವೇ ಗುಂಡ್ರೆ ಮಲೆ, ಮಲೆ ಮಹದೇಶ್ವರರ 77 ಮಲೆಯಲ್ಲಿ ಒಂದಾದಂಥ ಗುಂಡ್ರೆ ಮಲೆ ಇದು. ಸೊ ಗುಂಡ್ರೆ ಮಲೆ ದೇವಸ್ಥಾನ ಇದಾಗಿರ್ತದೆ. ಸೊ ಇದುವೇ ಜಡೇರುದ್ರ ಸ್ವಾಮಿ ದೇವಸ್ಥಾನ ಅಂತೆ. ಸೊ ಬಸವೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ. ಸೊ ಇದಕ್ಕೆ ಗುಂಡ್ರೆ ಮಲೆ ಅಂತ ಕರೀತಾರೆ. ಮಹದೇಶ್ವರರು ಗುಡಗಣ ಆಡಿದ್ರು, ಅಂದರೆ ಗುಡುಗಾಡಿದ್ರು ಅಂತ ಇಲ್ಲಿಗೆ ಒಂದು ಇತಿಹಾಸ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಸೊ ಮುಂದಿನ ಪ್ರವಾಸಿ ತಾಣಕ್ಕೆ ಭೇಟಿ ನೀಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮುಂದಿನ ವೀಡಿಯೋ ವೀಕ್ಷಣೆಯನ್ನು ಪಡೆಯಿರಿ. ನೋಡಿ, ನಾವೇನೋ ಈ ಥರ ಬೆಟ್ಟ ಗುಡ್ಡ ಹಾದಿಗಳನ್ನೆಲ್ಲ ಹತ್ತಿ ಆಗಮಿಸಿ ಈ ಥರ ವೀಡಿಯೋಗಳ ಪ್ರಸಾರ ಮಾಡ್ತಾ ಇರ್ತೀವಿ. ಸೊ ನಮಗೆ ವೀಕ್ಷಣೆಗಳು ಕಡಿಮೆ ಬಿದ್ದಲ್ಲಿ ನಮಗೆ ಏನಾಗುತ್ತೆ, ನಾವು ಈ ಥರ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ನಾವೆಲ್ಲ ಬಾಳಿಗೆ ಇಟ್ಕೊಂಡು ಈ ರೀತಿ ವೀಡಿಯೋ ಮಾಡಿದ್ದೆಲ್ಲ ವ್ಯಯ ಆಗೋಗುತ್ತೆ. ಆದ್ದರಿಂದ ಒಂದು ಲೈಕ್ ಕೊಡಿ. ನನ್ನ ಚಂದದಾರರು, ವಿಶೇಷವಾಗಿ ನಮ್ಮ ಚಂದದಾರರು ಒಂದು ಲೈಕ್ ಕೊಟ್ಟು, ಒಂದು ಕಮೆಂಟ್ ಹಾಕಿ, ಒಂದು ಶೇರ್ ಮಾಡಿ. ಆಗ ಏನಾಗುತ್ತೆ ಅಂದರೆ ನಮಗೆ ಒಂದು ಮುಂದಿನ ವೀಡಿಯೋಗಳಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ, ಒಂದು ಗ್ರಿಪ್ ಅಂತಾರೆ ಅದಕ್ಕೆ. ಸೊ ಆ ಥರ ಒಂದು ಪ್ರೋತ್ಸಾಹ ಕೊಟ್ಟಾಗ ನೀವು ಹೆಚ್ಚಿನ ವೀಡಿಯೋಗಳನ್ನು ಪ್ರಸಾರ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನಮಗೆ ಈ ರಜೆ ಸಿಗುತ್ತೆ ಜನವರಿ ತಿಂಗಳು, ಮತ್ತು ಆಗಾಗ ನಾನು ಮಾಡ್ತಕ್ಕಂಥ ಕರ್ತವ್ಯದಲ್ಲಿ ವರ್ಷದಲ್ಲಿ ಒಂದು 3 ತಿಂಗಳಾದರೂ ರಜೆ ಸಿಗುತ್ತೆ. ಈ ಸಮಯವನ್ನು ನಾನು ಚೆನ್ನಾಗಿ ಸದುಪಯೋಗ ಮಾಡಿಕೊಂಡು ಈ ಥರ ವೀಡಿಯೋ ಮಾಡಿ ಇಟ್ಕೊಂಡ್ಬಿಡ್ತೀನಿ ಕಂಟೆಂಟ್ಗಳು. ಸೊ ತದನಂತರ ನಾನು ವೀಡಿಯೋಗಳನ್ನ ಡ್ಯೂಟಿ ಮಾಡೋಂಥ ಸಂದರ್ಭದಲ್ಲಿ ಪ್ರಸಾರವನ್ನು ಮಾಡ್ತಾಯಿರ್ತೀನಿ. ಸೊ ಇದು ನನ್ನ ಒಂದು ವ್ಯವಸ್ಥೆ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ, ಧನ್ಯವಾದಗಳು. ಸೊ ಇಲ್ಲಿ ಯಾವುದೋ ಒಂದು ಬಾವಿ ಇದೆ ಅನಿಸುತ್ತೆ, ಸೇದ್ತಾ ಇದ್ದಾರೆ ನೀರು. ನೋಡೋಣ, ಅದೊಂದು ವೀಡಿಯೋ ಪ್ರಸಾರ ಮಾಡ್ತೀನಿ.